ಆತ್ಮೀಯರೇ, ಬೆಳಗಿನ ಶುಭೋದಯ. ನಮ್ಮ ನಿರಂತರ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ನೇತಾಜಿ ಗೆಳೆಯರು ಈ ಕಡೆ ಬನ್ನಿ. ನೇತಾಜಿ ಗೆಳೆಯರು 4ನೇ ವಾರಕ್ಕೆ ಕಾಲಿಟ್ಟಿದೆ. ನಾವು ಪ್ರಾರಂಭ ಮಾಡಿದಾಗ ನಾವು ತಿಂಗಳಿಗೊಮ್ಮೆ ಮಾಡೋಣ ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಮತ್ತೆ ಎಲ್ಲ ಗೆಳೆಯರ ಒತ್ತಾಸೆ ಪ್ರತಿ ಭಾನುವಾರ ನಾವು ಈ ಸ್ವಚ್ಛತೆಯನ್ನು ಇಟ್ಕೊಳ್ಳೋಣ. ಮೊದಲಿಗೆ ನಾವು ಅರ್ಧ ಗಂಟೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಈಗ ಅದನ್ನು ಮುಂದುವರಿಸಿ 1 ಗಂಟೆ ಅಂತ ಮಾಡಿದೀವಿ. ಈಗ ನಾವು ಬಾಳೆಬೈಲಿಂದ ಕಡೆಯಿಂದ ಬರುವಾಗ ಮೊದಲನೇ ವಾರ ಅಲ್ಲೇ ಅರ್ಧ ಒಂದು 50 ಮೀಟರ್ ಒಳಗೇನೆ ನಮ್ಗೆ 1-1.5 ಗಂಟೆ ಆಗಿತ್ತು. ಮುಂದಿನ ವಾರದಲ್ಲಿ ಸ್ವಲ್ಪ ಹತ್ರ ಬಂದ್ವಿ, ಮತ್ತೆ ಸೇತುವೆ ಹತ್ರ ಬಂದ್ವಿ. ಈಗ 4ನೇ ವಾರಕ್ಕೆ ಸೇತುವೆಯನ್ನು ದಾಟಿ ಮುಂದೆ ತಲುಪಿದೀವಿ. ಆದ್ರೂ ಕಸ ನಾವು ಎಷ್ಟು ಹೆಕ್ತೀವೋ ಅಷ್ಟೇ ಕಸ ಬಾಟ್ಲಿಗಳು ಬಂದು ಬೀಳ್ತವೆ. ಜನಗಳು ಪ್ರಜ್ಞೆಯ ಕೊರತೆನ ಏನೋ ಗೊತ್ತಿಲ್ಲ, ವಿವೇಕದ ಕೊರತೆ ಗೊತ್ತಿಲ್ಲ. ನಾವಂತೂ ನಿರಂತರವಾಗಿ ಸ್ವಚ್ಛತೆಯನ್ನು ಮಾಡ್ತಾ ಇರ್ತೀವಿ. ಒಂದು ಸುಭಾಷಿತ ಇದೆ, ಸಾರ್ಥಕ ಬದುಕು ಅಂದ್ರೆ ಏನು ಅಂತ ಹೇಳಿ. ನಾವು ಹುಟ್ಟುವಾಗ ಈ ಜಗತ್ತನ್ನು ನಾವು ಎರವಲಾಗಿ ಪಡ್ಕೊಂಡಿರ್ತೀವಿ. ಆ ಎರವಲಾಗಿ ಪಡ್ಕೊಂಡ ಜಗತ್ತು ನಾವು ಬಿಟ್ಟು ಹೋಗುವಾಗ ಕೊಂಚವಾದ್ರೂ ನಮ್ಮಿಂದ ಜಗತ್ತು ಒಳ್ಳೇದಾಗ್ಬೇಕಂತೆ. ಹೆಸರು ಸರ್ ದಯಾನಂದ್ ಅಂತೇಳಿ, ತಮ್ಮ ಊರು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ನೇರ್ಲಿಗೆ ಅನ್ನುವರು ನಮ್ಮ ಕೆಲಸದ ಪ್ರಭಾವದಿಂದ ನೋಡಿ ಹೇಗೆ ಪ್ರಭಾವಿತರಾಗಿ ನಮ್ಮ ಮಂಜು ಸಾರ್ ಮತ್ತೊಬ್ಬರು ನಮ್ಮ ಮೇಳಿಗೆ ಶಾಲೆಯ ಉಪಾಧ್ಯಾಯರು, ಇವರನ್ನು ಕರ್ಕೊಂಡ್ಬಂದ್ರು ನಮ್ಮ ಈ ಸಣ್ಣ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಅವರ 2 ಮಾತುಗಳನ್ನು ಕೂಡ ನಾವು ಕೇಳೋಣ. ತುಂಬಾ ಖುಷಿ ಆಗುತ್ತೆ ಸರ್, ನಿಮ್ಮ ಒಂದು ಗುಂಪು ನಮಗೆ ಸಿಕ್ಕಿದ್ದು. ವಿಶೇಷವಾಗಿ ಪರಿಸರದ ಬಗ್ಗೆ ಬಹಳಷ್ಟು ಮಾತುಗಳನ್ನ ನಾವು ಕೇಳಿದೀವಿ. ಪರಿಸರ ಉಳಿಸಿ, ನೀರನ್ನು ಉಳಿಸಿ, ಶುದ್ಧಗೊಳಿಸ್ರಿ, ಆಮೇಲೆ ಮರ ಗಿಡಗಳನ್ನ ಬೆಳೆಸಿ, ಇವೆಲ್ಲ ವೇದಾಂತದ ನುಡಿಗಳು. ಮಾತಾಡೋದಕ್ಕೂ ಚೆನ್ನಾಗಿರ್ತವೆ, ಮತ್ತೆ ಅರಿವನ್ನು ಉಂಟು ಮಾಡೋದಕ್ಕೂ ಕೂಡ ಚಂದ ಇರುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಅನುಷ್ಠಾನ ವೇದಾಂತ ಬಹಳ ಮುಖ್ಯ. ನಾವೇನ್ ಹೇಳ್ತೀವೋ ಅದನ್ನ ಮಾಡಿ ತೋರ್ಸ್ಬೇಕಾಗುತ್ತೆ. ಸಣ್ಣ ಪುಟ್ಟ ಕೆಲಸಗಳನ್ನ ಸಣ್ಣದರಿಂದ ಮಾಡ್ತಾ 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 ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಆಗ ನಾವು ಆಸಕ್ತರಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೂ ಖುಷಿ ಆಗುತ್ತೆ. ವಿಶೇಷವಾಗಿ ಇವತ್ತು ನಾನು ಮಂಜು ಸರ್ ಅವರು ನನ್ನನ್ನು ಕರೆದ್ರಿಂದ ಬೆಳಿಗ್ಗೆನೆ ಎದ್ದು ಬಂದು ಈ ಒಂದು ಕೆಲಸವನ್ನ ನಿಮ್ ಜೊತೆ ಸೇರ್ಕೊಂಡು ಮಾಡಿದೆ. ಸಂತೋಷ ಆಯ್ತು. ಇದೇ ರೀತಿ ನಮ್ಮ ಪರಿಸರವನ್ನ ಬೆಳೆಸೋದಕ್ಕೆ ಆಸಕ್ತರಾಗೋಣ. ಎಲ್ಲರೂ ಮತ್ತೊಮ್ಮೆ ಸೇರ್ತಾ ಇರಿ. ಪದೇ ಇದು ವಾರಕ್ಕೊಂದ್ಸರಿ ಅಂತ ಹೇಳಿ ಮಾತಾಡ್ಕೊಂಡಿದ್ರಂತೆ. ಆದ್ರೆ ಇದು ನಿರಂತರವಾಗಿ ಕಂಟಿನ್ಯೂ ಆಗುತ್ತಂತೆ. ನೋಡ್ತಾ ಇರಿ, ನೋಡೋದ್ರ ಜೊತೆಗೆ ಮಾಡ್ತಾ ಇರಿ ಕೆಲಸನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಭಾನುವಾರ ಸಾಕ್ತಾ ಇರುತ್ತೆ. ಯಾರಿಗೆ ಆಸಕ್ತಿ ಇದೆ ಅವ್ರು ಎಲ್ಲರೂ ನಮ್ಮ ಒಟ್ಟಿಗೆ ಕೈ ಜೋಡಿಸಬಹುದು. ಹಾಗೇನೆ ನಮ್ದು ಏನೋ ಒಂದು ಯೋಜನೆ ಇದೆ, ಅದು ಹೇಗೆ ಕಾರ್ಯಗೂಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಗೆ ಈ ಬಾಳೆಬೈಲಿಂದ ಕುರುವಳ್ಳಿಯವರೆಗೆ ಈ ಹೊಸ ಸೇತುವೆಯ ಈ ರಸ್ತೆಯನ್ನ ಪೂರ್ತಿ ನಾವು ಒಂದು ದತ್ತು ತಗೊಂಡ್ರೆ ಹೇಗೆ ಅಂತ ಕೂಡ ನಮ್ಮ ಪ್ಲಾನ್ ಇದೆ. ಹಾಗಾಗಿ ಅದಕ್ಕೆ ಪೂರಕವಾದ ಯೋಜನೆಗಳು ಏನು ಅಂತೇಳಿ ನಾವು ಚರ್ಚಿಸಿ ಮುಂದೆ ಕ್ರಮ ತೆಗೆದುಕೊಳ್ತೇವೆ. ನಮ್ಮೊಟ್ಟಿಗೆ ಪ್ರಶಾಂತ್ ಪ್ರಭು ಇದ್ದಾರೆ, ಹಾಗೆ ಪದ್ದಣ್ಣ ಇದ್ದಾರೆ, ನಮ್ಮ ವಿಜಯಣ್ಣ ಇದ್ದಾರೆ, ನವೀನ್ ಇದ್ದಾರೆ, ಬೆನ್ನಿ ಅಂತ ಹೇಳಿ ಇವತ್ತು ಅವರ ಅಗತ್ಯ ತುರ್ತು ಅನಿವಾರ್ಯ ನಿಮಿತ್ತ ಬಂದಿಲ್ಲ. ಇನ್ನೂ ಸುಮಾರು ಜನ ಕೈ ಜೋಡಿಸುವವರಿದ್ದಾರೆ. ಎಲ್ಲರ ಒಟ್ಟುಗೂಡಿಕೆಯಿಂದ ನಮ್ಮ ಮುಖ್ಯವಾಗಿ ಸಂಜಯ್ ಸರ್ ಇದ್ದಾರೆ, ಅವರೇ ನಮಗೆ ಪ್ರೇರಕ ಶಕ್ತಿ. ಸಂಜಯ್ ಸರ್ ಇದ್ದಾರೆ, ಸೋಹಿಲ್ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಸೇರಿದ ನಮ್ಮ ಒಟ್ಟಿಗೆ ಇರುವವರಿಗೆ ಧನ್ಯವಾದಗಳು.